ಮಣಿ ಮಣಿ ಅಂತ ಅವಳನ್ನ ಯಾವಾಗ್ಲೂ ನಾನು ತಲೆ ಮೇಲೆ ಕೂರಿಸ್ಕೊಂಡಿದ್ದೆ. ಅವಳನ್ನ ತುಂಬಾ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ಅವಳು ಬದುಕಿದ್ದಾಗ ಈ ಮನೆಗೋಸ್ಕರ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಿದ್ಲು. ಸತ್ ಮೇಲೆ ನಮ್ಮ ಜೀವನೇ ತೆಗಿತಾಳೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮಣಿಯಿಂದ ನಮ್ಗೆಲ್ಲ ಈ ತರ ತೊಂದರೆ ಆಗತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ತುಂಬಾ ಸಂಕಟ ಆಗ್ತಿದೆ ಅಜ್ಜಿ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ನನ್ನ ಮೇಲೆ ಕೋಪ ಬರ್ತಿದೆ. ಈಗ ಪಶ್ಚಾತ್ತಾಪ ಪಟ್ರೆ ಏನ್ ಪ್ರಯೋಜನ? ಇದೆಲ್ಲ ಆಗಿದ್ದು ನಿನ್ನಿಂದನೇ. ಅವತ್ತು ನಾನು ಪಡ್ಕೊಂಡೆ ಪುರೋಹಿತರನ್ನ ಕರೆಸಿ ಗಂಗಾ ಪೂಜೆ ಮಾಡ್ಸೋಣ ಅಂತ. ಆದ್ರೆ ನೀನೇನಂತ ಹೇಳ್ದೆ? ನಮ್ಮನ್ನೆಲ್ಲ ಮನೆ ಬಿಟ್ಟು ಹೋಗಿ ಹಿಂದೆ ತುಂಬಿದ ಮನೆ ಒಡಿಬಾರ್ದು ಅಂತ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ವಿ. ಇಷ್ಟೆಲ್ಲ ಜಗಳ ಆಯ್ತಾ ಅಜ್ಜಿ? ಹೌದು ಕಣೆ. ಅವತ್ ನಾವು ಪೂಜೆ ಮಾಡಿಸಿದಿದ್ರೆ ಇವನು ನಮ್ಮನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಿದ್ದ. ಏನ್ ಮಾಡ್ಲಿ ಅಜ್ಜಿ, ಅವಳು ನನ್ನನ್ನ ಅಷ್ಟೊಂದು ನಂಬಿಸಿದ್ಲು. ಸತ್ತೋಗಿರೋ ನನ್ನ ಮಣಿನೇ ವಾಪಸ್ ಬಂದಿದ್ದಾಳೆ ಅಂತ ನಾನು ಖುಷಿ ಪಟ್ಟೆ. ಹೆಂಡತಿನ ನಂಬಿ ಮನ್ಸ್ಫೂರ್ತಿಯಾಗಿ ಪ್ರೀತಿಸಿತ್ತಪ್ಪ. ಪ್ರೀತಿಸೋದು ತಪ್ಪಲ್ಲ ಕಣ, ಕುರುಡು ಪ್ರೀತಿ ಇರಬಾರ್ದು. ನಿನ್ನ ಕುರುಡು ಪ್ರೀತಿಯಿಂದ ನಮ್ಮೆಲ್ಲರೂ ಜೀವನ ಹಾಳಾಯ್ತಲ್ಲ. ಅವತ್ತು ಗಂಗೆ ಪೂಜೆ ಮಾಡಿಸಿದ್ರೆ ಪ್ರೀನ ಆತ್ಮಕ್ಕೆ ಮುಕ್ತಿ ಸಿಕ್ತಿತ್ತು. ಸೇವಂತಿನೂ ಮನೇಲಿ ಇರ್ತಿದ್ಲು. ದಯವಿಟ್ಟು ಕ್ಷಮಿಸ್ಬಿಡಿ ಅಜ್ಜಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅರ್ಜುನ್, ಹಾಲ್ ಕೊಟ್ರೆ ಬಿಸಾಕ್ತೀಯಾ? ಹೀಗ್ ನೋಡು, ಇದನ್ನ ಹೇಗ್ ನಿನ್ ಹೊಟ್ಟೆಗ್ ಸೇರಿಸ್ತೀನಿ ಅಂತ. ಸೇವಂತಿ, ನಾನಿಲ್ಲಿ ಬಲಿ ಕೊಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರೆ ನಿನ್ ಕೈಗ್ ಸಿಗ್ದೆ ಕಣ್ಣ ಮುಚ್ಚಾಲೆ ಆಡ್ತಿದ್ಯಾ? ಈ ಮಾಯಮ್ಮನ್ ಜೊತೆನೆ, ಈ ಮಾಟ್ಕಾರನ್ ಮಗ್ಳು ಜೊತೆನೆ ಅಂಜನ ಹಾಕಿದ್ರು ಗೋಚರ ಆಗದೆ ಇರೋ ತರ ಅದ್ಯಾವ ಶಕ್ತಿ ನಿನ್ನ ತಡೀತಿದೆ ಅಂತ ನಾನು ನೋಡ್ತೀನಿ ಕಣೆ. ಗಂಡ ಅಂದ್ರೆ ಪ್ರಾಣ ಅಲ್ವಾ ನಿನ್ಗೆ? ಅಣ್ಣ, ನಾವೆಲ್ಲ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಮಾತಾಡ್ತಿದೀವಿ, ನೀನು ಸೈಲೆಂಟ್ ಆಗಿ ಯೋಚನೆ ಮಾಡ್ತಿದ್ಯಾ? ನಿಮ್ಗೆಲ್ಲ ನಿಜವಾಗ್ಲೂ ಮೀರಾ ಮೈ ಮೇಲಿರೋದು ಪ್ರಿಯ ಆತ್ಮ ಅಂತ ಇನ್ನೂ ಅನ್ನಿಸ್ತಾ ಇದೆಯಾ? ಇವನಿಗಿಲ್ ತೊಂದರೆ ಕೊಟ್ರೆ ನೀನ್ ಬರ್ದೇ ಇರೋದಕ್ ಸಾಧ್ಯನೇ ಇಲ್ಲ. ನೋಡ್ತಾ ಇರು, ನೀನೇ ಬಂದು ನಾನ್ ತಯಾರ್ ಮಾಡಿರೋ ಬಲಿಪೀಠಕ್ಕೆ ತಲೆ ಕೊಡೋ ಹಾಗೆ ನಾನ್ ಮಾಡ್ತೀನಿ.